ಹರಿಹರ ಪಂಚಮಸಾಲಿ ಪೀಠದ ವಿವಾದ ಮತ್ತೆ ಭುಗಿಲೆದ್ದಿದೆ. ಪೀಠಾಧಿಪತಿಗಳ ಪದಚ್ಯುತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂತ ದೊಡ್ಡ ಗೊಂದಲದ ಬೆನ್ನಿಗೆ ಈಗ ಮತ್ತೆ ವಿವಾದ ಶುರುವಾಗಿದೆ. ಟ್ರಸ್ಟಿಗಳ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಿದ್ಧತೆ ಶುರುವಾಗಿದೆ. ಲೆಕ್ಕ ಕೊಡಿ ಚಳುವಳಿ ಸಮಿತಿಯಿಂದ ಹೋರಾಟಕ್ಕೆ ತಯಾರಿ ಆಗ್ತಾ ಇದೆ. ಫೋಕ್ಸೋ ಕೇಸಲ್ಲಿ ವಚನಾನಂದ ಶ್ರೀಗಳಿಗೆ ಜಾಮೀನು ಸಿಕ್ಕಿದೆ. ಈಗ ಟ್ರಸ್ಟಿಗಳ ವಿರುದ್ಧ ಲೆಕ್ಕ ಕೊಡಿ ಚಳವಳಿಯನ್ನ ತೀವ್ರಗೊಳಿಸೋದಕ್ಕೆ ನಿರ್ಧರಿಸಲಾಗಿದೆ. ಮುಂದಿನ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚಿಸೋದಕ್ಕೆ ಇವತ್ತು ಸಭೆಯಾಗುತ್ತೆ. ಲೆಕ್ಕ ಕೊಡಿ ಚಳವಳಿಯ ಅಧ್ಯಕ್ಷ ಪರಮೇಶ್ವರ್ ಗೌಡ್ರ ಇವರ ನೇತೃತ್ವದಲ್ಲಿ ಸಭೆ. ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್, ಅರುಣ್ ಕುಮಾರ್ ಮಾಜಿ MLC, ಸೋಮಣ್ಣ ಬೇವಿನ ಮರದ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗುವುದಕ್ಕಿದ್ದಾರೆ. ಫೋಕ್ಸೋ ಕೇಸಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ ವಚನಾನಂದ ಶ್ರೀಗಳಿಗೆ. ಲೆಕ್ಕ ಕೊಡಿ ಚಳವಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಟ್ರಸ್ಟಿಗಳು ಮಠಕ್ಕೆ ಆಗಮಿಸಿ ಲೆಕ್ಕ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದರೆ ಆ ಲೆಕ್ಕ ಸಮರ್ಪಕವಾಗಿಲ್ಲ. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ತೋರಿಸಿದ್ದಾರೆ. ಲೆಕ್ಕದಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಇವತ್ತು ಇದಕ್ಕೆ ಸಂಬಂಧಿಸಿದಂತ ಸಭೆ ನಡೆಯೋದಕ್ಕಿದೆ. ಹೋರಾಟವನ್ನ ಇನ್ನಷ್ಟು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.